ನಮಸ್ಕಾರ ಸ್ನೇಹಿತರೆ. ಆ ದಿನ ಬಂದೇ ಬಿಡ್ತಾ. ಯಾವುದು ಆಗ್ಬಾರ್ದು ಅಂತ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರು ಅನ್ಕೊಂಡಿದ್ರು, ಆ ದಿನ ಬಂದೇ ಬಿಡ್ತಾ. ಇದು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯ ರಾಜಕಾರಣದಲ್ಲಿ ಒಂದರ್ಥದಲ್ಲಿ ಭೂಕಂಪ ಸೃಷ್ಟಿ ಮಾಡಿದೆ ಅಂದ್ರೂ ಅತಿಶಯೋಕ್ತಿ ಆಗಲ್ಲ. ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಗೆ ರಾಜೀನಾಮೆ ಕೊಡೋ ದಿನ ಬಂದೇ ಬಿಡ್ತು. ಸಿದ್ದರಾಮಯ್ಯನವರ ಬಂಧನವಾಗುತ್ತಾ? ಸಿದ್ದು ರಾಜೀನಾಮೆ ಅನಿವಾರ್ಯವಾಗಿದೆಯಾ? ಸಿದ್ದರಾಮಯ್ಯನವರು ಈ ಬೆಳವಣಿಗೆ ಆದ ನಂತರ ಹೆಚ್ಚು ಕಡಿಮೆ ಮನೆಯಿಂದ ಹೊರಗೆ ಬರ್ತಾ ಇಲ್ಲ, ಸಾಕಷ್ಟು ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಸಿದ್ದರಾಮಯ್ಯನವರ ಬಂಧನ ಆಗುತ್ತಾ? ಆಗೋದಾದ್ರೆ ಯಾವ ತನಿಖೆಗೆ ಸಂಬಂಧಪಟ್ಟಂತೆ, ಯಾವ ಕೇಸ್ಗೆ ಸಂಬಂಧಪಟ್ಟಂತೆ ಬಂಧನ ಆಗತ್ತೆ, ಅದರ ಇಂಪ್ಯಾಕ್ಟ್ಸ್ ಏನಾಗಬಹುದು, ಅದು ರಾಜ್ಯ ರಾಜಕಾರಣದ ಮೇಲೆ ಎಸ್ಪೆಷಲಿ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನೀವು ಕ್ರೋನಾಲಜಿಕಲ್ ಆರ್ಡರ್ ನಲ್ಲಿ ಹೋಗೋದಾದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೇಳಲಾಯಿತು. ಅದಕ್ಕೆ ರಾಜ್ಯಪಾಲರು ಸಮ್ಮತಿ ಸಹ ಕೊಟ್ರು. ಅದಾದ ಮೇಲೆ ಸಿದ್ದರಾಮಯ್ಯನವರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಇದನ್ನ ಸ್ಕ್ವಾಶ್ ಮಾಡೋದಕ್ಕೆ. ಆದ್ರೆ ಹೈಕೋರ್ಟ್ ರಾಜ್ಯಪಾಲರ ಕ್ರಮನ ಎತ್ತಿ ಹಿಡಿತು. ಅದಾದ ಬೆನ್ನಲ್ಲೇ ಸೆಷನ್ಸ್ ನ್ಯಾಯಾಲಯದಲ್ಲಿ ಇದೇ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪು ಬಾಕಿ ಇತ್ತು. ಯಾವಾಗ ಹೈಕೋರ್ಟ್ ನಲ್ಲಿ ಜಸ್ಟಿಸ್ ನಾಗಪ್ರಸನ್ನರು ಅವರ ತೀರ್ಪನ್ನು ಎತ್ತಿ ಹಿಡಿದ್ರು, ಈ ಕಡೆ ಸೆಷನ್ಸ್ ನ್ಯಾಯಾಲಯ ಸಹ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತಹ ಕೇಸ್ನ ತೀರ್ಪನ್ನು ಕೊಟ್ಟೇ ಬಿಡ್ತು. ಲೋಕಾಯುಕ್ತ ಪೊಲೀಸರಿಗೆ ಆದೇಶ ಕೊಟ್ಟು 3 ತಿಂಗಳೊಳಗಾಗಿ ಗಡುವನ್ನು ಸಹ ಕೊಟ್ಟು ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಿ ಅಂತ ಸೆಷನ್ಸ್ ನ್ಯಾಯಾಲಯ ಗ್ರೀನ್ ಸಿಗ್ನಲ್ ಸಹ ತನಿಖೆಗೆ ಕೊಡ್ತು. ಸೆಷನ್ಸ್ ನ್ಯಾಯಾಲಯಕ್ಕೆ ಲಿಮಿಟೆಡ್ ಪವರ್ ಇರುತ್ತೆ. ಅದು ಸಿಬಿಐಗಾಗ್ಲಿ ಇಡಿಗಾಗ್ಲಿ ಕೇಸ್ನ ಶಿಫಾರಸು ಮಾಡೋದಿಕ್ಕೆ ಆಗೋದಿಲ್ಲ. ಹಾಗಾಗಿ ಲೋಕಾಯುಕ್ತಕ್ಕೆ ಕೇಸ್ನ ಶಿಫಾರಸು ಮಾಡ್ತು. ಆದ್ರೆ ದೂರುದಾರರು ಇಲ್ಲಿಗೆ ಬಿಟ್ಟಿಲ್ಲ, ಸಿಬಿಐಗೆ ಕೊಡಬೇಕು ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಆ ಕಡೆ ಸ್ನೇಹಮಯಿ ಕೃಷ್ಣ ಅವರು ಇಡಿ ಕೇಸ್ಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದ್ರಲ್ಲ, ಅದಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇರೋದು. ನಿಮಗೆ ನೆನಪಿರ್ಬೋದು, ಸ್ನೇಹಮಯಿ ಕೃಷ್ಣರವರು ಲೋಕಾಯುಕ್ತ ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ, ಆರೋಪ ಇರೋದು ಖುದ್ದು ಸಿದ್ದರಾಮಯ್ಯನವರ ವಿರುದ್ಧನೇ. ಹಾಗಾಗಿ ತನಿಖೆಯನ್ನ ಸ್ವತಂತ್ರ ಏಜೆನ್ಸಿಗೆ ಸಿಬಿಐಗೆ ಕೊಡಬೇಕು ಅಂತ ಸಿಬಿಐ ಕಾರ್ಯದರ್ಶಿಗೆ ಇಮೇಲ್ ಮತ್ತು ಪತ್ರ ಬರೆದಿದ್ರು ಸ್ನೇಹಮಯಿ ಕೃಷ್ಣರವರು. ಯಾವಾಗ ಇಡಿ ಅನ್ನುವ ಶಬ್ದ ಬಂತು, ಈಗ ನೋಡಿ ಅಸಲಿ ಸಂಕಷ್ಟ ಸಿದ್ದರಾಮಯ್ಯನವರಿಗೆ ಶುರುವಾಗಿರೋದು. ಅದು ಡೆಲ್ಲಿನಿಂದಲೇ ಸಿದ್ದರಾಮಯ್ಯನವರಿಗೆ ಯಾರು ಊಹಿಸದಂತ ಆಘಾತ, ಅದು ಇಡಿಯ ಮೂಲಕ ಕೊಡೋದಿಕ್ಕೆ ಎಲ್ಲ ತಯಾರಿಗಳು ಸಹ ಆಗಿದೆ. ಸ್ನೇಹಿತರೆ, ನಾವೇ ರಿಪೋರ್ಟ್ ಮಾಡಿದ್ವಿ ಈ ಹಿಂದೆ, ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ನ ಲೋಕಾಯುಕ್ತ ಪೊಲೀಸರು ದಾಖಲೆ ಮಾಡಿದ್ದಾರೆ ಅಂತ. ಅದು ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲ ಎಫ್ಐಆರ್. ಈಗ ಇಡಿ ಸಹ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲು ಮಾಡಿಕೊಂಡಿದೆ ಸಿದ್ದರಾಮಯ್ಯನವರ ವಿರುದ್ಧ. ಅಂದ್ರೆ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದು ವಿರುದ್ಧ ದಾಖಲಾಗ್ತಾ ಇರತಕ್ಕಂತ 2ನೇ ಎಫ್ಐಆರ್ ಇದು. ಇಡಿ ಈಗ ಇಸಿಐಆರ್ ದಾಖಲಿಸುವ ಮೂಲಕ ಮೂಡಾದಲ್ಲಿ ಅಫಿಷಿಯಲ್ ಗ್ರಾಂಡ್ ಎಂಟ್ರಿ ಪಡೆದಿದೆ. ಅಂದ್ರೆ ಸಿದ್ದರಾಮಯ್ಯನವರ ಕೇಸ್ ನ ತನಿಖೆ ಮಾಡೋದಿಕ್ಕೆ ಎಂಟ್ರಿ ತಗೊಂಡಿದೆ. ಹಾಗಾಗಿ ನಾನು ಹೇಳಿದ್ದು, ರಾಜ್ಯ ರಾಜಕಾರಣದಲ್ಲಿ ಇದು ಅತಿ ದೊಡ್ಡ ಬೆಳವಣಿಗೆ. ಎಕ್ಸಾಂಪಲ್ ನೋಡಿ, ಅರವಿಂದ್ ಕೇಜ್ರಿವಾಲ್ ಇದ್ದಾರೆ. ಯಾವಾಗ ಇಡಿ ಎಂಟ್ರಿ ಕೊಡ್ತೋ ಕೇಜ್ರಿವಾಲ್ ವಿಚಾರದಲ್ಲಿ, ಬಂಧನ ಆಯ್ತು, 6 ತಿಂಗಳು ಜೈಲಲ್ಲಿದ್ದು ಈಗ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ ಕೇಜ್ರಿವಾಲ್ರು. ಸಿದ್ದರಾಮಯ್ಯನವರ ಈ ಮೂಡಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಡೈರೆಕ್ಟ್ ಹಸ್ತಕ್ಷೇಪ ಯಾವುದ್ರಲ್ಲೂ ಇರಲಿಲ್ಲ, ಯಾವ ಕಡತಕ್ಕೂ ಸೈನ್ ಹಾಕಿರ್ಲಿಲ್ಲ. ಯಾಕಂದ್ರೆ ಅವರು ಯಾವುದೇ ಸಚಿವಾಲಯನ ಹ್ಯಾಂಡ್ಲ್ ಮಾಡಲ್ಲ, ಅವರು ಕೇವಲ ಮುಖ್ಯಮಂತ್ರಿ ಮಾತ್ರ. ಅವರ ಸಂಪುಟದ ಸಹೋದ್ಯೋಗಿಗಳಿಗೆ ಖಾತೆಗಳನ್ನು ಹಂಚಿ ಕೇವಲ ಮುಖ್ಯಮಂತ್ರಿ ಆಗಿದ್ದಾರೆ. ಆ ಇಲಾಖೆಗೆ ಸಂಬಂಧಪಟ್ಟಂತಹ ಸಿಗ್ನೇಚರ್ಸ್ನೆಲ್ಲ ಸಂಪುಟ ಸಹೋದ್ಯೋಗಿಗಳೇ ನೋಡ್ಕೋತಾರೆ. ಹೀಗಿದ್ದಾಗ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ರನ್ನ ಇಡಿ ಲಾಕ್ ಮಾಡಿತ್ತು, 6 ತಿಂಗಳು ಜೈಲಲ್ಲಿ ಅಂದರ್ ಮಾಡಿತ್ತು ಕೂಡ. ಹಾಗಾಗಿ ಹೇಳಿದ್ದು, ಈಗ ಈ ಮೂಡ ಕೇಸ್ಗೂ ಇಡಿ ಎಂಟರ್ ಆಗಿರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯನವರಿಗೆ ಭಯ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಹಣಕಾಸು ಇಲಾಖೆ ಇರೋದೇ ಸಿದ್ದರಾಮಯ್ಯನವರ ಅಂಡರ್ ಅಲ್ಲಿ, ಹಣಕಾಸಿನ ಸಚಿವರು ಸಿದ್ದರಾಮಯ್ಯನವರು. ಅದರಲ್ಲಿ ಆಗ್ತಕ್ಕಂತ ಆಗು ಹೋಗುಗಳಿಗೆ ಜವಾಬ್ದಾರರಾಗಿರುತ್ತಾರೆ. ಮೂಡಾದಲ್ಲಿ ಇಡಿ ಯಾಕೆ ಎಂಟ್ರಿ ಆಯ್ತು ಅಂತ ನೀವು ಕೇಳ್ಬೋದು. ಇಲ್ಲೇ ಇರೋದು ಟ್ವಿಸ್ಟ್. ಸುಮಾರು 50 ಕೋಟಿಗೂ ಹೆಚ್ಚು ಹಣದ ವರ್ಗಾವಣೆ, ಹಣದ ಚಲಾವಣೆ ಯಾವುದಾದ್ರೂ ಪ್ರಕರಣದಲ್ಲಿ ಆಗಿರಬಹುದು ಅನ್ನುವ ಸಂದೇಹ ಏನಾದ್ರೂ ಬಂತು ಅಂದ್ರೆ
ಅಲ್ಲಿ ಇಡಿ ಪ್ರತ್ಯಕ್ಷವಾಗೋದು ಗ್ಯಾರಂಟಿ. ಹಾಗಾಗಿ ಸ್ನೇಹಮಯಿ ಕೃಷ್ಣರವರು ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿದ್ರು, ಇಲ್ಲಿ ದೊಡ್ಡ ಮೊತ್ತದ ಹಣದ ವರ್ಗಾವಣೆ ಇದೆ. ಯಾಕಂದ್ರೆ ಮೂಡಾನ ನಾವು ಕೇವಲ ಸಿದ್ದರಾಮಯ್ಯನವರ ಒಂದು ಪ್ರಕರಣದಿಂದ ಮಾತ್ರ ಅಳೆಯೋದಿಕ್ಕಾಗೋದಿಲ್ಲ. ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮೂಡಾದಲ್ಲಿ ಆಗಿರೋದು. ಅದರಲ್ಲಿ ಸಿದ್ದರಾಮಯ್ಯನವರ ಪ್ರಕರಣ ಒಂದು ಸಣ್ಣ ಪ್ರಕರಣ ಮಾತ್ರ. ಇದನ್ನೇ ಉಲ್ಲೇಖ ಮಾಡಿ ಸ್ನೇಹಮಯಿ ಕೃಷ್ಣರವರು ಹೇಳಿದ್ದು ಇಡಿ ಎಂಟ್ರಿ ಅವಶ್ಯಕತೆ ಇದೆ ಮೂಡಾ ಕೇಸ್ಗೆ ಅಂತ. ಸ್ನೇಹಿತರೆ, ನಿಮ್ಮಲ್ಲಿ ಕೆಲವರಿಗೆ ಡೌಟ್ ಬರ್ಬೋದು, ಇಸಿಐಆರ್ ಬೇರೆ FIR ಬೇರೆ, ನೀವು ಹೇಗೆ ಇದನ್ನ ಎರಡನೇ FIR ಅಂತ ಹೇಳ್ತಾ ಇದ್ದೀರಾ ಅಂತ. ಸ್ನೇಹಿತರೆ, ಈ ಇಸಿಐಆರ್ ಪೊಲೀಸರು ದಾಖಲು ಮಾಡ್ತಕ್ಕಂತಹ FIR ಗೆ ಸರಿಸಮ ಆಗಿದೆ. ಹಾಗಾಗಿ ನಾನು FIR ಅಂದೆ. PMLA ಕಾಯ್ದೆ ಅಡಿ ಈ ಇಸಿಐಆರ್ ನ ಇಡಿ ಅಧಿಕಾರಿಗಳು ದಾಖಲೆ ಮಾಡಿದ್ದಾರೆ. ಲೋಕಾಯುಕ್ತ ಪೊಲೀಸರು ಹೇಗಿದ್ರು ಸಿದ್ದರಾಮಯ್ಯನವರ ಅಂಡರ್ ಅಲ್ಲೇ ಬರ್ತಾರೆ, ಅವರನ್ನ ವಿಚಾರಣೆಗೆ ಕರೆಯಬಹುದು ಅಥವಾ ಕರೆಯದನೂ ಇರಬಹುದು. ಆದ್ರೆ ಇಸಿಐಆರ್ ನಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ಇಡಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಸಮನ್ಸ್ ನೀಡಿ ಸಿದ್ದರಾಮಯ್ಯನವರನ್ನ ವಿಚಾರಣೆಗೆ ಹಾಜರಾಗಿ ಅಂತ ಕರೆಯುವ ಅಧಿಕಾರ ಇದೆ. ಇಷ್ಟೇ ಅಲ್ಲದೆ ತನಿಖೆ ಮಾಡುವ ಹಂತದಲ್ಲಿ ಆಸ್ತಿಗಳನ್ನು ಸೀಸ್ ಸಹ ಮಾಡಬಹುದು ಇಡಿ ಅಧಿಕಾರಿಗಳು. ಲೋಕಾಯುಕ್ತರು ಏನು ತಮ್ಮ FIR ನಲ್ಲಿ ಉಲ್ಲೇಖ ಮಾಡಿದ್ದಾರೆ, ಸಿದ್ದರಾಮಯ್ಯನವರು A1 ಆರೋಪಿ, ಪಾರ್ವತಮ್ಮ ಅವರು A2 ಆರೋಪಿ ಮತ್ತು ಸಿದ್ದರಾಮಯ್ಯನವರ ಬಾಮೈದ A3 ಆರೋಪಿ ಅಂತ. ಇದೇ ಹೆಸರುಗಳ ಮೇಲೆ ಇಡಿ ಸಹ ಇಸಿಐಆರ್ ದಾಖಲು ಮಾಡಿದೆ. ಇಲ್ಲೂ ಸಹ ಸಿದ್ದರಾಮಯ್ಯನವರು ಅಕ್ಯೂಸ್ಡ್ ನಂಬರ್ 1 ಆಗಿದ್ದಾರೆ. ನಾನಿಲ್ಲಿ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಯಾಕೆ ಅಂದೆ ಅಂದ್ರೆ, ನಾಗೇಂದ್ರ ಅವರ ಪ್ರಕರಣನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ ನೀವು. ನಾಗೇಂದ್ರ ಪ್ರಕರಣನ ಮೊದಲು CID ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರು, ಹೌದಾ? ಆದ್ರೆ ಅಲ್ಲಿ ಸಿಕ್ಕಿದ್ದೇನು, ಆರೋಪವನ್ನು ಅಧಿಕಾರಿಗಳ ತಲೆಗೆ ಕಟ್ಟಿ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಅವರ ಹೆಸರನ್ನೇ CID ಅವರು ಮೆನ್ಷನ್ ಮಾಡಿರ್ಲಿಲ್ಲ. ಯಾವಾಗ ಇಡಿ ಪ್ರಕರಣ ದಾಖಲಿಸಿಕೊಂಡು ಎಂಟ್ರಿ ಆಯ್ತೋ, ಅಕ್ಯೂಸ್ಡ್ ನಂಬರ್ 1 ಆದ್ರೂ ನಾಗೇಂದ್ರ, ಅವರೇ ಕಿಂಗ್ ಪಿನ್ ಅಂತ ಇಡಿ ದಾಖಲೆಗಳನ್ನು ಬಿಡುಗಡೆ ಮಾಡ್ತು. ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಹಣ ಎಲ್ಲೆಲ್ಲಿ ಬಳಕೆಯಾಗಿದೆ, ಮದ್ಯ ಖರೀದಿಗೆ, ಐಷಾರಾಮಿ ಕಾರು ಖರೀದಿ, ಚುನಾವಣೆಗೆ, ಎಲ್ಲವನ್ನೂ ಸಹ ದಾಖಲೆಗಳನ್ನು ಕಲೆ ಹಾಕಿ ನಾಗೇಂದ್ರ ಅವರ ಬಂಧನ ಮಾಡ್ತು ಇಡಿ. ಇದು ಸಿದ್ದರಾಮಯ್ಯನವರಿಗೆ ಈಗ ಟೆನ್ಷನ್ ಕೊಡ್ತಾ ಇರೋದು. ಲೋಕಾಯುಕ್ತದಿಂದ ಏನೋ ಬಚಾವಾಗ್ಬೋದು ಸಿದ್ದರಾಮಯ್ಯನವರು, ಆದ್ರೆ ಇಡಿಯಿಂದ ಹೇಗೆ ಬಚಾವಾಗ್ತೀರಾ ಅಂತ ಪ್ರತಿಪಕ್ಷದವರು ಸಹ ಸವಾಲಾಗ್ತಾ ಇದ್ದಾರೆ. ಬರೀ ನೋಟಿಸ್ ಕೊಟ್ಟು ಸಮನ್ಸ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಕೇಳೋದಷ್ಟೇ ಅಲ್ಲ, ತನ್ನ ಇಸಿಐಆರ್ ನಲ್ಲಿ ಯಾವ ಹೆಸರುಗಳನ್ನು ದಾಖಲು ಮಾಡಿರುತ್ತೆ ಇಡಿ, ಅವರನ್ನು ಬಂಧನ ಮಾಡ್ತಕ್ಕಂತಹ ಅಧಿಕಾರ ಪವರ್ ಸಹ ಇಡಿಗೆ ಇದೆ. ಇಡಿ ಅವರು ಹೇಗೆ ವಿಚಾರಣೆ ಮಾಡ್ತಾರಪ್ಪ ಅಂದ್ರೆ, ಉದಾಹರಣೆಗೆ ವಾಲ್ಮೀಕಿ ನಿಗಮದ ಹಗರಣವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರು. ಅವರು ಕೊಟ್ಟಂತಹ ಮಾಹಿತಿ ಇದೆಯಲ್ಲ, ಅದೆಲ್ಲ ಕ್ರಿಸ್ಟಲ್ ಕ್ಲಿಯರ್ ಆಗಿತ್ತು. ಆ 187 ಕೋಟಿ ರೂಪಾಯಿ ಹಣ ಹೇಗೆ ಟ್ರಾನ್ಸಾಕ್ಷನ್ ಆಗಿದೆ, ಎಷ್ಟೆಲ್ಲ ಅಕೌಂಟ್ ಗಳನ್ನ ಸೃಷ್ಟಿ ಮಾಡಲಾಗಿದೆ, ಯಾವ ರೀತಿ ಆ ಅಕೌಂಟ್ ಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದೆ, ಅದನ್ನೆಲ್ಲ ಎಲ್ಲೆಲ್ಲಿ ಬಳಸಲಾಗಿದೆ, ಎಲ್ಲವನ್ನು ವಿತ್ ಡಿಜಿಟಲ್ ಸಾಕ್ಷ್ಯ ಪ್ರಸ್ತುತಪಡಿಸುವ ಮೂಲಕ ಇಡಿ ನಾಗೇಂದ್ರರ ಬಂಧನ ಮಾಡಿತ್ತು. ಅಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಡಿ ತನಿಖೆ ಹೆಂಗಿರುತ್ತಪ್ಪ ಅಂದ್ರೆ 360 ಡಿಗ್ರಿ, ಅಷ್ಟ ದಿಕ್ಕುಗಳಿಂದನೂ ಸಹ ಇಡಿ ಅವರು ತನಿಖೆ ಮಾಡ್ತಾರೆ. ಅವರು ಕಲೆ ಹಾಕೋದೆಲ್ಲ ಡಿಜಿಟಲ್ ಎವಿಡೆನ್ಸಸ್ ನ. ಇದು ಈಗ ಸಿದ್ದರಾಮಯ್ಯನವರಿಗೆ ಮುಳ್ಳಾಗೋ ಎಲ್ಲ ಸಾಧ್ಯತೆಗಳು ಇದಾವೆ. ಇದರ ಬಗ್ಗೆ ನಿಮಗೆ ಅನ್ಸುತ್ತೆ? ನಿಜಕ್ಕೂ ಸಿದ್ದರಾಮಯ್ಯನವರ ಬಂಧನ ಆಗುತ್ತಾ ಇಡಿ ಎಂಟ್ರಿಯಿಂದ? ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.